ಎಲ್ಲರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ತಿಳ್ಕೊಂಡಿದ್ದೀನಿ. ಸೊ ನಾವು ವಿಡಿಯೋ ಕ್ರಿಯೇಟರ್ಸ್ ಆಗಿರ್ಬೋದು ಅಥವಾ ಡೈಲಿ ಆಫೀಸ್ಗೆ ಹೋಗೋರಾಗಿರ್ಬೋದು, ಇಲ್ಲ ಹೊರಗಡೆ ಸ್ವಲ್ಪ ಜಾಸ್ತಿ ಅಡ್ಡಾಡ್ತೀವಿ ಅಂತ ಹೇಳಿದರೆ ನಮಗೆ ಮೇಯ್ನಾಗಿ ಡ್ರೆಸ್ ಕಲೆಕ್ಷನ್ ಚೆನ್ನಾಗಿರಬೇಕು ಅಂತ ನೋಡ್ತೀವಿ. ಅದರಲ್ಲೂ ಡೈಲಿ ವೇರ್ ಆಫೀಸಿಗೆ ಹೋಗೋರು ಈ ಥರದರೆಲ್ಲ ಅಂತ ಹೇಳಿದರೆ ಕಾಸ್ಟ್ಲಿ ಅನ್ನೋದಕ್ಕಿಂತ ನಮಗೆ ಕಡಿಮೆ ಬಜೆಟಲ್ಲಿ ಚೆನ್ನಾಗಿರ್ತಕ್ಕಂಥ ಡ್ರೆಸ್ ಬೇಕು ಅಂತ ನಾವು ಯೋಚನೆ ಮಾಡ್ತಿರ್ತೀವಿ, ಹುಡುಕ್ತೀವಿ, ತುಂಬ ಹುಡುಕ್ತೀವಿ ಡ್ರೆಸ್ ವಿಚಾರದಲ್ಲಿ ಬಂದರೆ. ಯಾಕಂತ ಹೇಳಿದ್ರೆ ತುಂಬ ಒಂದೇ ಡ್ರೆಸ್ಸನ್ನು ನಾವು ತುಂಬ ಲಾಂಗ್ ಹಾಕೊಂಡು ಹೋಗೋಕ್ಕಾಗಲ್ಲ. ಅಂದರೆ ಒಂದು 6 ತಿಂಗಳು ವರ್ಷನೋ ಈ ಥರ ಹಾಕೊಳ್ಳಿಕ್ಕಾಗಲ್ಲ. ಸೊ ಡ್ರೆಸ್ ಬಾಳಿಕೆನೂ ಅಷ್ಟಾಗಿ ಬರೋದಿಲ್ಲ. ಸೊ ಅಷ್ಟು ಬಾಳಿಕೆ ಬರದೇ ಇರೋ ಡ್ರೆಸ್ಸಿಗೆ ಏನಕ್ಕೆ ಅಷ್ಟೊಂದು ಇನ್ವೆಸ್ಟ್ ಮಾಡಬೇಕು? ಆದಷ್ಟು ಕಡಿಮೆ ಬಜೆಟಲ್ಲೇ ನಮಗೆ ಚೆನ್ನಾಗಿರೋ ಡ್ರೆಸ್ಗಳು ಸಿಗಬೇಕು ಅಂತ ಮೋಸ್ಟ್ಲಿ ಯಾರೇ ಹುಡುಕ್ತಾರೋ ಗೊತ್ತಿಲ್ಲ. ಇದು ನನ್ನ ಪರ್ಸ್ನಲಿ ನನ್ನ ಒಪಿನಿಯನ್ನು. ಸೊ ನಾನಾಗಿರ್ಬೋದು, ನನ್ನ ಸಿಸ್ಟರ್ ಆಗಿರ್ಬೋದು, ನಾವು ಹುಡ್ಕೋದು ಅದೇ ರೀತಿ ಹುಡುಕ್ತೀವಿ. ಕಡಿಮೆ ಪ್ರೈಸಲ್ಲಿ ಚೆನ್ನಾಗಿರ್ಬೇಕಪ್ಪ ಡ್ರೆಸ್, ಆ ಥರದ್ದನ್ನು ನಾವು ಹುಡುಕ್ತೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ಡ್ರೆಸ್ ಕಲೆಕ್ಷನ್ ಅಂತ ಬಂದರೆ ನಾವು ಬೆಂಗಳೂರು ಹೋದಾಗಲೇ ತೊಗೊಂಬರೋದು. ಸೊ ಅಲ್ಲಿ ನಮ್ಮ ಚಿಕ್ಕಪ್ಪರ ಶಾಪ್ ಇದೆ, ಅಲ್ಲಿ ತೊಗೊತೀವಿ. ಅದರ್ವೈಸ್ ಜಯನಗರ 4th ಬ್ಲಾಕಲ್ಲಿ ನಾವು ತೊಗೊಳೋದು. ಸೊ ಅಲ್ಲಿ ಡ್ರೆಸ್ ಕಲೆಕ್ಷನ್ಸು ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಡಿಮೆ ಪ್ರೈಸಲ್ಲಿ ಬಾರ್ಗೇನ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಡ್ರೆಸ್ ಕಲೆಕ್ಷನ್. ಡ್ರೆಸ್ ಅಂದರೆ ಮಾಮೂಲಿ ಎಷ್ಟು ಒಂದು 7 ರಿಂದ 8 ವಾಶ್ ಬಂದರೆ ಹೆಚ್ಚು. ಅದಕ್ಕೆ ಯಾಕೆ ನಾವು ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದು ಸೊ ನನ್ನ ಅಭಿಪ್ರಾಯ ಆಗಿದೆ. ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದೇ ರೀತಿಯಾಗಿ ಡ್ರೆಸ್ಸನ್ನು ನೋಡೋಕ್ಕೆ ಚೆನ್ನಾಗಿರಬೇಕು, ನಾವು ಹಾಕ್ಕೊಂಡ್ರೂ ಚೆನ್ನಾಗಿರಬೇಕು. ಸೊ ಆ ಥರದನ್ನ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇಷ್ಟಪಡೋದು. ಕಾಸು ಅನ್ನೋದಕ್ಕಿಂತ ಹಾಕ್ಕೊಂಡ್ರೆ ಚೆನ್ನಾಗಿರಬೇಕು ಅನ್ನೋದನ್ನ ಇಷ್ಟಪಡ್ತಾರೆ. ಅಲ್ಲಿ ತುಂಬ ಜನ ಬಂದರೆ ಶಾಪಿಂಗ್ ಅಂತ ಬಂದರೆ ಜಯನಗರ 4th ಬ್ಲಾಕ್ ಅಥವಾ ಮಲ್ಲೇಶ್ವರಮು, ಬಸವನಗುಡಿ, ಸೊ ಇಲ್ಲೇ ಶಾಪಿಂಗ್ ಮಾಡೋದಿರುತ್ತೆ. ಸೊ ನಾವು ಬೆಂಗಳೂರಿಗೆ ಹೋದಾಗ ನಾನು ಜಾಸ್ತಿ ಶಾಪಿಂಗ್ ಮಾಡೋದು ಅಂತ ಹೇಳಿದ್ರೆ ಚಿಕ್ಕಪೇಟೆಗಿಂತ ಜಾಸ್ತಿ ನಾನು ಶಾಪಿಂಗ್ ಮಾಡೋದು ಜಯನಗರ 4th ಬ್ಲಾಕಲ್ಲೇ ನಾನು ಶಾಪಿಂಗ್ ಮಾಡೋದು. ಸೊ ಅಲ್ಲಿ ಮೊನ್ನೆ ನಾವು ಹೋದಾಗ ರೀಸೆಂಟಾಗಿ ಸೊ ಒಂದಷ್ಟು ಡ್ರೆಸ್ ಕಲೆಕ್ಷನ್ನ ತೊಗೊಂಬಂದ್ವಿ. ಅಂದರೆ ಇವಾಗ 2 ದಿನ ಆಯಿತು. ಸೊ ಒಂದಷ್ಟು ಕಲೆಕ್ಷನನ್ನು ತೊಗೊಂಬಂದ್ವಿ ಕಡಿಮೆ ಪ್ರೈಸಲ್ಲಿ. ನಾನು ನನ್ನ ತಂಗಿ ಇಬ್ಬರು ತೊಗೊಂಡಿದ್ದೀವಿ. ಸೊ ಏನೆಲ್ಲ ಡ್ರೆಸ್ ಕಲೆಕ್ಷನ್ನ ತೊಗೊಂಡಿದ್ದೀವಿ, ಸೊ ಅದ್ರದ್ದು ಪ್ರೈಸ್ ಏನಿದೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇವಾಗ ಡ್ರೆಸ್ ಬಂದು 2 ಪೀಸ್ ಸೆಟ್ಟಲ್ಲಿ ತೊಗೊಂಡ್ವಿ. 2 ಪೀಸ್ ಸೆಟ್ಟಲ್ಲಿ ಅಂತ ಹೇಳಿದ್ರೆ ಇವಾಗೆಲ್ಲ ತುಂಬ ಕಡಿಮೆ ರೇಟ್ದೇ ಇದೆ. ಬಟ್ ಕಡಿಮೆ ರೇಟ್ ನಮಗೆ ಸಿಕ್ಕರೂ ನಮಗೆ ಅಂದರೆ XL, XXL ಅಂತ ಬಂದಾಗ ಏನಾಗುತ್ತೆ, ಅಲ್ಲಿ ಬಾಡಿನಲ್ಲಿ ಫಿಟ್ಟಿಂಗ್ ಇದ್ರೂ ನಮಗೆ ತೋಳಲ್ಲಿ, ಚೆಸ್ಟಲ್ಲಿ ಮತ್ತು ಆಗೋದಿಲ್ಲ. ಮತ್ತು ಕೆಲವೊಂದು ರಿಯಾನ್ ಮೆಟೀರಿಯಲ್ ಅಂತ ನಮಗೆ ಕಾಣಿಸುತ್ತೆ, ಬಟ್ ಅದೇನಂತ ಹೇಳಿದ್ರೆ ವಾಶ್ ಆದಮೇಲೆ ಸಿಂಕ್ ಆಗುತ್ತೆ. ಸೊ ಅದನ್ನು ನಾವು ಆದಷ್ಟು ಆ ಥರ ಅನುಭವ ಆಗಿರೋದ್ರಿಂದ ತುಂಬ ಹುಡುಕಿ ತೊಗೊತೀವಿ. ಸೊ ಇದು 2 ಪೀಸಲ್ಲಿ ತೊಗೊಂಡಿರ್ತಕ್ಕಂಥ ಸೆಟ್ ಇದೆ. ಸೊ 2 ಪೀಸಲ್ಲಿ ತೊಗೊಂಡಿರೋದು. ಫ್ರಂಟಲ್ಲಿ ಬಂದು ನಿಮಗೆ ಈ ಥರ ವಿ ನೆಕ್ ಕೊಟ್ಟಿದ್ದಾರೆ. ಸೊ ಸೈಡ್ ಕಟ್ ಪ್ಯಾಟ್ರನ್ನಲ್ಲಿದೆ, ಇದು ಒಂದು ಸೈಡ್ ಕಟ್ ಪ್ಯಾಟ್ರನ್ನಲ್ಲಿದೆ. ಸೊ ಇದಕ್ಕೆ ಒಂದು ಪಟೇಲ ಪ್ಯಾಂಟ್ನ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ಸಾಫ್ಟ್ ಕಾಟನ್ನು, ರಿಯಾನ್ ಕಾಟನಲ್ಲೇ ಬರುತ್ತೆ, ಬಟ್ ಸಿಂಕ್ ಆಗೋದು ಆ ಥರ ಏನೂ ಇಲ್ಲ. ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಫಿಟ್ಟಿಂಗ್ ವೈಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಪ್ರೈಸ್ ಬಂದು ನಾವು 550 ರೂಪಾಯಿ ಕೊಟ್ವಿ. 2 ಪೀಸ್ ಸೆಟ್ ಇದೆ ಇದು. ಇದ್ರ ಪ್ರೈಸ್ ಬಂದು 550 ರೂಪಾಯಿನ ಕೊಟ್ವಿ. ಆ್ಯಕ್ಚುಲಿ ಅವರು 700 ಹೇಳಿದರು. ಸೊ ನಾವು 550 ರೂಪಾಯಿಗೆ ಬಾರ್ಗೇನ್ ಮಾಡಿ 550 ರೂಪಾಯಿ ತೊಗೊಂಡ್ವಿ. ಸೊ ಅದಾದಮೇಲೆ ನೆಕ್ಸ್ಟು ಟಾಪ್ ತೊಗೊಂಡ್ವಿ. ಟಾಪ್ ಅಂತ ಹೇಳಿದ್ರೆ ನಿಮಗೆ ಮಾಮೂಲಿ ಗೊತ್ತಿದೆ, ಟಾಪು ನಾವು ಬೇರೆ ಕಡೆ ಎಲ್ಲ ಆವಾಸ ಆ ಥರದ್ದೆಲ್ಲ ಹೋದ್ವಿ ಅಂತ ಹೇಳಿದ್ರೆ ಕಾಸ್ಟ್ಲಿನೇ ಬೀಳುತ್ತೆ. ಬಟ್ ಇದು 250 ರುಪೀಸು ನೋಡ್ತಾ ಇದ್ದೀರಾ. ಇದು ಅಷ್ಟೇ, ಕ್ಲಾತ್ ಏನೂ ಆಗೋದಿಲ್ಲ. ಸೊ ಇದು 250 ರುಪೀಸ್ ಇದೆ. ಸೊ ಇದು ಫ್ರಂಟ್ ಬಟನ್ ಕೊಟ್ಟಿದ್ದಾರೆ. ಸೊ ಇದು ಬಂದು 250 ರುಪೀಸ್ ಇದೆ. ಇದನ್ನು ಸೈಡ್ ಕಟ್ ಇದೆ, ಸೈಡ್ ಕಟ್ಟಲ್ಲಿ ಬಂದಿದೆ. ಇದು 250 ರುಪೀಸ್ ಇದೆ ಇದು ಟಾಪ್ದು. ಎಲ್ಲ ಹೋದಾಗ ಒಂದಷ್ಟು ಬಟ್ಟೆಗಳನ್ನ ತೊಗೊಂಡ್ಬರ್ತೀವಿ. ಯಾಕಂದರೆ ಬೆಂಗಳೂರು ಅಂದರೆ ಪದೇ ಪಕ್ಕ ದೂರಲ್ಲ, ಆಗಲೆಲ್ಲ ಹೋಗೋಕ್ಕಾಗಲ್ಲ ಅಂತೇಳಿ ಒಂದ್ಸಲ ಹೋದಾಗ ನಾವು ಬಟ್ಟೆಗಳನ್ನ ತೊಗೊಂಡ್ಬರ್ತೀವಿ. ಸೊ ಇದು ಅಷ್ಟೇ, ಇದು ಟಾಪ್ ಇದೆ. ಆ್ಯಕ್ಚುಲಿ ಇದು ಲೆಂತ್ ಬಂದು ಇವು ಸ್ವಲ್ಪ ನಾವು ಫ್ರೀ ಸೈಜೇ ತೊಗೊಂಡಿದ್ವಿ. ಯಾಕಂತೇಳಿದ್ರೆ ಒಂದು ವಾಶ್ ಆದರೆ ಸಿಂಕ್ ಆಗುತ್ತೆ. ಇವಾಗ ಬರ್ತಕ್ಕಂಥ ಬಟ್ಟೆಗಳೆಲ್ಲ ಒಂದು ವಾಶ್ ಆದರೆ ಸಿಂಕ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಫ್ರೀ ಸೈಜೇ ತೊಗೊಂಡಿದ್ದೀವಿ. ಸೊ ಇದು ಅಷ್ಟೇ ಟಾಪ್ ಇದೆ. ಇದು ಆ್ಯಕ್ಚುಲಿ ನನ್ನ ತಂಗಿ ತೊಗೊಂಡಿರೋದಿದೆ. ಸೊ 3/4 ಸ್ಲೀವ್ ಇರುತ್ತೆ. ಫ್ರಂಟಲ್ಲಿ ಬಂದು ಎಂಬ್ರಾಯ್ಡ್ರಿ ಡಿಸೈನ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಬಂದರೆ, ಸೊ ಇದು 2 ಪೀಸ್ ಸೆಟ್ ಇದೆ. ಇದು ನನ್ನ ತಂಗಿ ತೊಗೊಂಡಿರೋದೇ ಇದೆ. ಇದು ಎಂಬ್ರಾಯ್ಡಿಂಗ್ ಕೊಟ್ಟಿದ್ದಾರೆ ಮುಂದೆ, ಮತ್ತು ಫ್ರಂಟಲ್ಲೂ ಕೊಟ್ಟಿದ್ದಾರೆ. ಅದಾದಮೇಲೆ ಕೆಳಗಡೆ ಅಲ್ಲೂ ಎಂಬ್ರಾಯ್ಡ್ ಮತ್ತು ಚಮಕಿ ವರ್ಕನ್ನು ಕೊಟ್ಟಿದ್ದಾರೆ. ಸೊ ಇದು ಅಷ್ಟೇ. ಇದು ಅಕೇಶ್ನಲ್ ನಾವೇನಾದ್ರು ಫಂಕ್ಷನ್ಸು ಆ ಥರದಕ್ಕೆ ಏನಾದರೂ ನೈಟ್ ಹೋಗ್ತೀವಿ ಅಂತ ಹೇಳಿದರೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ವೇಲ್ ಬಂದಿಲ್ಲ, 2 ಪೀಸ್ ಸೆಟ್ ಇದೆ ಇದು. ಇದು ಬಂದು 600 ರುಪೀಸ್ಗೆ ತೊಗೊಂಡಿದ್ದೇನೆ. ಸೊ ಕಲರ್ ವೈಸು ಬಟ್ಟೆಗಳಂತೂ ತುಂಬ ಚೆನ್ನಾಗಿದೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದಾವೆ. ಮೆಟೀರಿಯಲ್ ಎಲ್ಲ ಬಂದು ಸೊ ನೀವು ನೋಡ್ತಾ ಇದ್ರೆ ತುಂಬ ಸಾಫ್ಟ್ ಮೆಟೀರಿಯಲ್ ಇದ್ದಾವೆ. ಸೊ ವರ್ಕು ಅಷ್ಟೇ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಮತ್ತು ಕಡಿಮೆ ಬಜೆಟಲ್ಲಿ ತೊಗೊಂಡಿರೋದಿದೆ ಇದೆಲ್ಲನೂ. ಸೊ ಅದಾದಮೇಲೆ ನೆಕ್ಸ್ಟು ನಾನು ಆವಾಗಲೇ ತೋರಿಸಿದಲ್ವ ಪಿಂಕು. ಸೊ ಅದೇ ಕಾಂಬಿನೇಷನಲ್ಲಿ ನಾವು ಇನ್ನೊಂದು ತೊಗೊಂಡ್ವಿ. ಸೊ ಅದು ಫುಲ್ ಪಿಂಕ್ ಗ್ರೀನ್ ಇದರಲ್ಲಿ ಬರುತ್ತೆ. ಸೊ ಇದು ಪಿಂಕ್ ವಿತ್ ವೈಟಲ್ಲಿ ಬಂದಿದೆ. ಸೊ ಇದು ವಿ ನೆಕ್ ಇದೆ. ಸೊ ಆಫೀಸ್ ವೇರು ಆ ಥರದಕ್ಕೆಲ್ಲ 550 ರೂಪಾಯಿ ಬಜೆಟಲ್ಲಿ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಮೆಟೀರಿಯಲ್ ಚೆನ್ನಾಗಿದೆ. ಇದು ಸೈಡ್ ಕಟ್ ಇದೆ, ಮತ್ತು
ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಇದೆ. ಸೊ ಲೆಂತ್ನು 40 to 44 ಲೆಂತ್ ಬರುತ್ತೆ. ಸೊ ನಾವು ಲೆಂತಿಗೆ ನೋಡಿಕೊಂಡು ತೊಗೋಬೋದು. ಈ ಮೆಟೀರಿಯಲ್ಲು ತುಂಬ ಚೆನ್ನಾಗಿದೆ. ಸೊ ಡ್ರೆಸ್ಗಳಂತೂ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ದಾವೆ ಅಂತ ಹೇಳ್ಬೋದು. ಸೊ ಇಷ್ಟು ನಮ್ಮ ಡ್ರೆಸ್ ಕಲೆಕ್ಷನ್ಸ್ ಆಯಿತು. ಸೊ ನೆಕ್ಸ್ಟ್ ಬಂದರೆ ಇದು ಇವಾಗ ತೋರಿಸಿದ್ನಲ್ಲ ಟಾಪಿಂದು ಪ್ಯಾಂಟ್ ಬಂದು ಈ ಥರ ಕೊಟ್ಟಿದ್ದಾರೆ, ಪಟೇಲ ಪ್ಯಾಂಟ್ ಕೊಟ್ಟಿದ್ದಾರೆ. ಸೊ ಅದೇನು ಪಿಂಕ್ ಮತ್ತು ವೈಟ್ ಇದ್ರಲ್ಲಿ ಕೊಟ್ಟಿದ್ದಾರಲ್ವ, ಕ್ರೀಮ್ ಕಲರಲ್ಲಿ. ಸೊ ಅದರಲ್ಲೇ ಇದು ಡಿಸೈನನ್ನು ಕೊಟ್ಟಿದ್ದಾರೆ. ಸೊ ಇಷ್ಟು ಡ್ರೆಸ್ ಕಲೆಕ್ಷನ್ಸ್ ಆಯಿತು. ಗಳು ಅಂತ ಹೇಳಿದರೆ ಎಷ್ಟಿದ್ರೂ ಕಡಿಮೆನೇ, ಹೊರಗೆ ಹೋಗೋರು, ಆಫೀಸ್ಗೆ ಹೋಗೋರು ಅಂತ ಹೇಳಿದರೆ ಸೊ ಡ್ರೆಸ್ ಕಲೆಕ್ಷನ್ಸ್ ತುಂಬ ಜಾಸ್ತಿನೇ ಇರಬೇಕಾಗುತ್ತೆ. ಯಾಕಂದರೆ ಒಂದನ್ನು ಹಾಕ್ಕೊಂಡಿದ್ದೀನ ವಾರದಲ್ಲಿ ನಾವು ಪದೇ ಪದೇ ಅದೇ ರಿಪೀಟ್ ಹಾಕ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ಹಂಗಂತೇಳಿ ಅದಕ್ಕೆ ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಆಗೋದಿಲ್ಲ. ಸೊ ಬಜೆಟ್ ಫ್ರೆಂಡ್ಲಿನಲ್ಲಿ ಆದಷ್ಟು ನಮ್ಮ ಅರ್ನಿಂಗ್ಸಿಗೆ ತಕ್ಕಂತೆ ನಾವು ಬಜೆಟ್ ಫ್ರೆಂಡ್ಲಿಯಾಗಿ ನಾವು ತೊಗೊಳೋದು. ಸೊ ಅದೇ ಥರ ಎಲ್ಲರೂ ಪ್ಲ್ಯಾನ್ ಮಾಡಿದರೆ ಸೇವಿಂಗ್ಸ್ ಆಗುತ್ತೇನೋ ಅನ್ನೋದು ನನ್ನ ಒಂದು ಒಪಿನಿಯನ್ ಆಗಿದೆ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಡ್ರೆಸ್ ಕಲೆಕ್ಷನ್. ಜಯನಗರ 4th ಬ್ಲಾಕಲ್ಲಿ ನಾನು ಪರ್ಚೇಸ್ ಮಾಡೋದು. ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ಸೊ ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲ.